ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಡೆವಿಲ್ ಲಾಗ್. ಇವತ್ತು ಏನು ಸ್ಪೆಷಲ್ ಅಂದರೆ ಕೆಲಸ ಇರಲಿಲ್ಲ, ಕೆಲಸ ಹುಡಿಕೊಂಡು ಹೋಗ್ತಾ ಇದೀವಿ ನಾವು. ಫ್ರೀಯಾಗಿ ಕೂತಿದ್ವಿ ಅಂತ ಹೇಳ್ಬಿಟ್ಟು ಜಿಷ್ಣು ಕಾರ್ ಪೇಂಟಿಂಗ್ ಮಾಡಿಸ್ಬೇಕು, ಅದನ್ನು ಕೊಟೇಶನ್ ಹಾಕ್ಸ್ಕೊಬರೋಣ ಅಂತ ಬನ್ನಾರ್ಘಟ್ಟ ಹೋಗ್ತಾಯಿದ್ದೀವಿ. ಅದು ಗೊತ್ತಿರೋರು ಪೇಂಟಿಂಗ್ ಬುಟ್ಟೆ, ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಗೈಸ್. ನನ್ನ ಕಾರ್ ಹೆಂಗಿದೆ, ಇವ್ರ ಕಾರ್ ನಾರ್ಮಲ್ ಎಂಡೋವರ್ ಹೆಂಗಿದೆ. ಅದು ರಸ್ತೆ ಮೇಲೆ ನಿಮ್ದು ಬಂದರೆ ಬಾಸ್ ಮರಣ ಮಾರಣ ಮಸಾಲೋ ಎಂಟ್ರಿ ಸಾಂಗ್ ರೆಡಿ. ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಬೆಳಗ್ಗೆನೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಏನು ಮಾಡಿಲ್ಲ. ಅವತ್ತು ನಾನು ಕೆರೆ ಬಲಿಸ್ತೇವೆ ಅವನಿಗೆ, ಇವತ್ತು ನನ್ನ ಬಲಿಸ್ತಾನೆ. ಇಲ್ಲ ಆ ಥರ ನಾವು ಮಾಡಲ್ಲ. ನಾವು ಅಲ್ಲಿ ನಿಲ್ಸಿದ್ವಿ ಟೋಲ್ ಎಂಟ್ರೆನ್ಸ್ ಅಲ್ಲೇ, ಬಟ್ ಅಲ್ಲಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಒಳ್ಳೆ ಕಡೆ ತಿನ್ನೋದು. ನಿಲ್ಸಿದಾರಲ್ಲ ಅವ್ರಿಗೆ ಊರಿಗೆ ಹೋಗ್ಬೇಕು, ಲೇಟ್ ಆಗುತ್ತೆ ಅಂತ ಬೇಗ ಹೋಗ್ತೇವೆ. ಯಾವಾಗಲೂ ಬಿಸಿ ಬಂದು ಕುದುರೆ ಮೇಲೆ ಕೂತಿರ್ತಾನೆ. ಅವರೇ ಕರೆದಿರೋದು, ಅವ್ರು ಗೊತ್ತಿರೋರು ಗ್ಯಾರೇಜೆ ಅಂತ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಇಷ್ಟ ಅಂದರೆ ಬಿಟ್ಬಿಟ್ಟು ಬರೋಣ ಅಂತ ಗಾಡಿನ. ಸೇಮ್ ಇದೇನಿದೆ ಕಂಪ್ನಿ ಕಲರ್, ಅದೇ ಕಲರ್ ಮಾಡಿಸ್ಬೇಕು. ಸೇಮ್ ಕಂಪ್ನಿ ಇನ್ಸ್ಪೆಕ್ಟಾಗಿ ಸಣ್ಣ ಪುಟ್ಟ ಟಚ್ಗಳಿದೆ, ಅದನ್ನು ಕ್ಲಿಯರ್ ಮಾಡ್ಕೊಂಡು. ಸಣ್ಣ ಪುಟ್ಟ ಟಚ್ಗಳಿದೆ, ಅದನ್ನು ಜಾಸ್ತಿ ಟಚ್ ಮಾಡ್ಕೊಂಡು ಬರೋಣ ಅಂತ. ಇಲ್ಲ ಕ್ಲಿಯರ್ ಮಾಡಿ. ಈ ಅಪ್ಪ ನೋಡಿ, ಇಲ್ಲಿ ಖಾಲಿ ರೋಡ್ ಸಿಕ್ತು ಅಂತ ಹಿಂಡ್ತಿರೋದನ್ನ. ಇಲ್ಲಿ ನೋಡಿ, ನಮ್ಮನ್ನೇ ಕರೀತವನೆ ಅಣ್ಣ ಇವನು ಬಾಬಾ ಅಂತ. ಇವಾಗ ಹೋಗ್ಬಿಟ್ಟು ಎಷ್ಟಕ್ಕೆ ಅಂತ ಕೇಳೋಣ. ಅವ್ನು ನಮ್ಮನ್ನ ಕೇಳ್ತಾನೆ. ಗೈಸ್, ಸಸ್ಪಿಷಿಯಸ್ ಬಾಂಬ್ ಬ್ಯಾಗ್ ಇಟ್ಟಿದ್ದಾರೆ ನೋಡಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ವುಲ್ಫ್ ಕಾಲಿಂಗ್. ಫುಲ್ ಅಮ್ಕು ಡುಮ್ಕು ಮಾಡಿಕ್ಕಿದ್ದಾರೆ ಟ್ರಿಪ್ಗಳು. ಫುಲ್ ಅಮ್ಕು ಡುಮ್ಕು. ಏನು ಈ ತರ ಒಂದು ಲೀಗಲ್ ಆಗಿ ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಯ್ತಾರೆ. 6 ಗಾಡಿ 6 ಜೋಡಿ ಇದೆ ಗೈ. ಸುಮ್ಮನೆ 200-300 ರೂಪಾಯಿ ಕೊಟ್ಬಿಟ್ಟು ಬರೋದು. ನೈಸ್ ರೋಡು, ಏನೋ ಬೇಗ ತಲುಪಿಬಿಡ್ತೀವಿ, ಎಲ್ಲಿಂದ ಅಲ್ಲಿ ಬೇಕಾದ್ರೆ ಹೋಗ್ಬೋದು ಅಂತ. ನೋಡಿ ಬಂಡವಾಳ ನೋಡಿ, ನೈಸ್ ರೋಡ್ದು ಸಾಯ್ತಿರ್ತಾರೆ. 5 ನಿಮಿಷ ಆಯ್ತು ನಿಂತ್ಕೊಂಡು ಆಗ್ಲೇ. 5-10 ನಿಮಿಷ ಆಯ್ತು. ಇಲ್ಲ ಆಕ್ಸಿಡೆಂಟ್ ಆಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾರೋ ಇಲ್ಲಿ ನೋಡಿ ಆಕ್ಸಿಡೆಂಟ್ ಆಗೈತೆ. ಅದಕ್ಕೆ 2 ವೀಲರ್ ಅವ್ನು ಬಿದ್ದವನೆ. ಏನೋ ಆಗಿದೆ, ಇಲ್ಲಿ ಬಿದ್ದವ್ ನೋಡಿದ್ರು. ಅಷ್ಟೊಂದೇನು ಆಗಿಲ್ಲ, ಏನಾಗಿಲ್ಲ, ಬಟ್ ಜನ ಸೇರಿರೋದು ನೋಡ್ರೆ ಇಲ್ಲಿ ನೋಡಿ. ಜನ ಸೇರಿರೋದು ಇವ್ರಿಗೇನೋ ಊಟ ಹಾಕ್ತಾರೆ ಅನ್ನಂಗೆ ನಿಂತವ್ರು ಎಲ್ಲಾರು. ಒಬ್ರು ಹೋಗಿ ಹೆಲ್ಪ್ ಮಾಡ್ತಿಲ್ಲ. ಎಲ್ಲರಿಗೂ ಮಟನ್ ಊಟ ಹಾಕೋದು. ನಾವು ಹೆಲ್ಪ್ ಮಾಡ್ದಲ್ಲ ಅಂತ ಬೈದ್ ಗೀತ್ ಬಿಟ್ಟಿರ ನಾವು ಅರ್ಜೆಂಟ್. ಬಟ್ ಅವ್ನಿಗೇನು ಅಷ್ಟೊಂದು ಆಗಿಲ್ಲ, ಅದಕ್ಕೆ ಹೋಗ್ತೀವಿ. ಒಂದೇ ಒಂದು ಡ್ರಾಪ್. ಇವರೆಲ್ಲ ನಿಂತಿರೋದು ನೋಡ್ರೆ ನಮ್ಮನೇನೋ ಊಟ ಹಾಕ್ತಾರೆ ಅನ್ನೋ ಥರ ನಿಂತವ್ರೆ. ಇವನ್ ನೋಡಿ, ಇವಂದೇ ರೋಡು, ಟೋಲ್ ಕಟ್ಟಿದ್ನಲ್ಲ ಅಂದ್ಬಿಟ್ಟು ನಿಲ್ಸವನೆ. ಗೈಸ್, ಮೈನು ಸ್ವಲ್ಪ ಕಂಟೆಂಟ್ ಕೊಡಿ ಗೈಸ್, ಕಮೆಂಟ್ ಮಾಡಿ. ಏನಾದ್ರೂ ನಿಮಗೆ ತಲೆಯಲ್ಲಿ ಏನೇನು ಓಡುತ್ತೆ ಅದನ್ನ ನಮಗೂ ಹೇಳಿದ್ರೆ ನಾವು ಅದನ್ನ ಮಾಡ್ತೀವಿ, ಅಪ್ರೋಚ್ ಮಾಡ್ತೀವಿ. ಕಂಟೆಂಟ್ ಇಲ್ಲದಲ್ಲೇ ಹುಚ್ಚಾಗ್ಬಿಟ್ಟಿವಿ ನಾನಂತೂ. ಇವಾಗ ನಾವೇ ಹುಡಿಕೊಂಡು ಮಾಡ್ತಾ ಇದೀವಿ. ಇವಾಗ ನೆಕ್ಸ್ಟ್ ಕಲರ್ ಚಾಲೆಂಜ್ ಮಾಡ್ಬಿಡ್ತೀವಿ ಕಂಟೆಂಟ್. ಕಲರ್ ವಿಚ್ ಕಲರ್ ಡೂ ಯು ಚೂಸ್ ಅಂತ. ಅಲ್ಲ ಬ್ರೋ, ಕಲರ್ ಚಾಲೆಂಜ್. ನಿನಗೊಂದು 10 ಕಲರ್, ನನಗೊಂದು 10 ಕಲರ್. ಅದ್ರಲ್ಲಿ ನೀನ್ ಏನಾರ ತರ್ಬೋದು, ನಾನು ಏನಾರ ತರ್ಬೋದು. ಆಮೇಲೆ ಲಾಸ್ಟ್ ಹೇಳಿ ಗೈಸ್, ನಾನು ಉಲ್ಫು ಜಿಷ್ಣು ಎಲ್ಲ 3 ಜನದ್ದು ಯೂಟ್ಯೂಬ್ ಅಕೌಂಟ್ ಐತೆ. ನೀವು ಕಮೆಂಟ್ ಮಾಡಿ, ಚಾಲೆಂಜಸ್ ವಿಡಿಯೋಗಳು ಬೇಕಾದ್ರೆ ಮಾಡೋಣ. ರೋಡ್ಗೆ ಇಳ್ದು ಬಿಡೋಣ, ಫುಲ್ ರೋಡ್ಗೆ ಇಳ್ದು ಭಿಕ್ಷೆ ಬಿಡಕ್ಕೂ ರೆಡಿ. ಆ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ. ಆ ತರ ಪರಿಸ್ಥಿತಿ ಆಗಿದೆ ಇವಾಗ. ಕಂಟೆಂಟ್ ಇಲ್ಲ, ಮನಗಿರೋ ಟೈಮಲ್ಲಿ ಏನೇನೋ ಬರುತ್ತೆ ಕಂಟೆಂಟ್ಗಳು. ಎತ್ತಿ ಕ್ಯಾಮ್ರಾ ಎತ್ತಿ ಫೋನ್ ಹಿಂಗ್ ಹಿಡ್ಕೊಂಡ್ರೆ ಸಾಕು, ಝೀರೋ ಕಂಟೆಂಟ್. ಕೇಳಿಕೊಂಡು ಕೊಟೇಶನ್ ತಗೊಂಡು ಅಕಸ್ಮಾತ್ ಎಲ್ಲ ಓಕೆ ಆಯ್ತು ಅಂದ್ರೆ ಇವತ್ತೇ ಕಾರ್ ಬಿಟ್ಬಿಟ್ಟು ಬಂದ್ಬಿಡ್ತೀವಿ. ಶ್ರೀಮಂತರು ಹಿಂಗೆ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ನಾವು ಅಲ್ಲಿಂದ ನಡ್ಕೊಂಡು ಬರ್ಬೇಕು ಇಲ್ಲಿಗೆ. ನಟರಾಜ ಸರ್ವಿಸ್ ಯಾರು ಡ್ರಾಪ್ ಮಾಡ್ತೀರಾ ನೋಡಿ ನಮ್ಮ ಮನೆಗೆ. ಜಸ್ಟ್ ಇಲ್ಲೇ, ಜಸ್ಟ್ 40 ಕಿಲೋಮೀಟರ್ಸ್ ಅಷ್ಟೇ. ಶೋರೂಮ್ಗಿನ ಬೆಸ್ಟ್ ಅನ್ಸುತ್ತೆ ನನಗೆ ಆಚೆ ಬಿಡೋದು. ಶೋರೂಮ್ ಅಲ್ಲಿ ಬಿಟ್ಟು 1-3 ತಿಂಗಳು 2 ತಿಂಗಳಾದ್ರೂ ಮಾಡೇ ಮಾಡ್ತಾರೆ. ವೇಸ್ಟ್, ಗಾಡಿನೂ ಇರಲ್ಲ ಓಡಾಡಕ್ಕೆ. ಅದ್ರ ಬದಲು ಆರಾಮಾಗಿ. ಆದ್ರೂ ವರ್ತಿಲ್ಲ ಗೈಸ್, ನೈಸ್ ರೋಡ್ಗೆಲ್ಲ ಇಷ್ಟು ದುಡ್ಡು ಕೊಟ್ಟು ಹೋಗೋದು ಸೀರಿಯಸ್. ಹೆವಿ ಟ್ರಾಫಿಕ್. ಅದು ವೀಕೆಂಡು ಅಲ್ಲ, ವೀಕ್ ಡೇಸ್ ಅಲ್ಲ ಬ್ರೋ. ಹಿಂಗಿದ್ರೆ ನಾವು ಡೈರೆಕ್ಟ್ ಆಗಿ ಇದ್ರಲ್ಲೇ ಸಿಟಿಲೇ ಬರ್ಬೋದು. ಬನ್ನಿ, ಹೆಂಗೂ ಬನ್ನಾರ್ಘಟ್ಟ ಹೋಯ್ತಾ ಇದೀವಿ. ಸಿಂಹ, ಹುಲಿ ಎಲ್ಲ ಝೂ ಹೋಗ್ತೀವಿ. ನಾನೇ ಸಿಂಹ, ಹುಲಿ, ಅಲ್ಲಿ ಉಲ್ಫಿದೆ. ಉಲ್ಫು ಅದು ದೊಡ್ಡ ಉಲ್ಫು. ಬೆಂಗಳೂರಿಗೆ ದೊಡ್ಡ ಉಲ್ಫ್ ಆಗ್ಬಿಟ್ಟು ಇರೋದು. ಹೆಸರು ಕೇಳಿದ್ರೆ ನಡಕ್ಬೇಕಲ್ಲ ಗೈಸ್. ಇನ್ನೊಂದು ಹೇಳೋದು ಮರ್ತೋದೆ, ಜಿಷ್ಣು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾನೆ. ಮ್ಯಾಟ್ದು ಮಾಡಿಫಿಕೇಶನ್ ಮ್ಯಾಟ್ಸ್, ಕಾರ್ನ ಮಾಡಿಫಿಕೇಶನ್ ಮ್ಯಾಟ್. ಆ ಥರ ಮ್ಯಾಟ್ಸ್ಗಳನ್ನ ಮಾಡಿಫಿಕೇಶನ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತ.
ಶೀಘ್ರದಲ್ಲೇ ಬೇಗ ಇನ್ನೇನು Website create ಆಗುತ್ತೆ. ನಿಮ್ಗೆ ಇಷ್ಟ ಇದ್ರೆ ನೋಡಿ, ಅದನ್ನೆಲ್ಲ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಸೀರಿಯಸ್. ಅವ್ರು ಈ ತರ ಕೊಟ್ಬಿಟ್ಟು ನಿಮ್ಮ ಮುಖ ಕೊಟ್ರು ಈ ತರ ಕಾಲ್ ಹೊರ್ಸ್ಕೊಂಡು ಬೇಕಾರೆ ಜಸ್ಟ್ ಅಷ್ಟೇ. ಈ ತರ ನಿಮ್ಗೆ ಈ ಡಿಸೈನ್ ಬೇಕು ಅಂತ ನೀವು ಗೂಗಲ್ ಅಲ್ಲಿ ತೆಗೆದು ಕಳ್ಸಿದ್ರು ನಾವು ಆ ಥರ ಮ್ಯಾಟ್ ನ ಮಾಡಿ ಹೋಮ್ ಡೆಲಿವರಿನೂ ಕೊಡ್ತೀವಿ. ನಮ್ದು ಹೇಳಿದ್ನಲ್ಲ ಸಸ್ಪೆನ್ಷನ್ದು ನಿಮ್ಗೆ ಯಾರ್ಯಾರು ಬೇಕು ಅಂದ್ರೆ ಎಲ್ಲಾ ಕಾರ್ಗಳಿಗೂ ಅವೈಲೇಬಲ್ ಇದೆ. ಐರನ್ ಮ್ಯಾನ್ ಸಸ್ಪೆನ್ಷನ್ ಅಂತಲ್ಲ, ಲೈಟ್ಸ್ಗಳು ಮತ್ತೆ ಇದು ಫಾಗ್ ಲೈಟ್ಸ್ ಎಲ್ಲ ಇದೆ, ಸ್ಪೇಸರ್ಗಳು ಎಲ್ಲ ಇದೆ. ನೋಡಿ ನಿಮ್ಗೆ ಇಷ್ಟ ಆದ್ರೆ ಬೇಕಾದ್ರೆ ಬೆಸ್ಟ್ ಪ್ರೈಸ್ ಗೈಸ್. ನಾವು ಅದರಲ್ಲೇನು ಜಾಸ್ತಿ ಇಟ್ಕೊಂತೀವಿ, ಲಾಭ ಇಟ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತೀವಿ. ಯಾರೇ ಕೆಲಸ ಮಾಡಂಗೆ ಇಟ್ಕೊಂತೀವಿ, ಬಟ್ ಎಲ್ಲರಿಗಿಂತ ಬೆಸ್ಟ್ ಪ್ರೈಸಲ್ಲಿ ಕೊಡ್ಸ್ಕೊಡ್ತೀವಿ. ಮಾಡಿ ಇನ್ಸ್ಟಾಗ್ರಾಮ್ ನಿಮ್ಗೆಲ್ಲ ಗೊತ್ತಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟು DM ಮಾಡಿ ಬೇಕಾದ್ರೆ ನಿಮ್ಗೆ ಯಾವ ಕಾರ್ ಬೇಕೋ ಆ ಕಾರ್ದೆಲ್ಲ ಬೇಕಾದ್ರೆ ಸಸ್ಪೆನ್ಷನ್ ತರಿಸ್ಕೊಡ್ತೀವಿ. ಬೆಂಗಳೂರೆಲ್ಲ ಬೇಕಾದ್ರೆ ಫಿಟ್ಟಿಂಗ್ಸ್ ಎಲ್ಲ ಆಗುತ್ತೆ. ಸಸ್ಪೆನ್ಷನ್ ಬೇಕಾದ್ರೆ ನಾವು ಬೇರೆ ಕಡೆಯಿಂದ ಡೀಲರ್ ಕಡೆಯಿಂದ ತರಿಸ್ಕೊಡ್ತೀವಿ. DKC ಅವ ಗೈಸ್. ಮತ್ತೆ ಇವಳು ಮಕ್ ಬೆಂಕಿ ಅಕ್ಕ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಇಲ್ಲಿ ನೋಡಿ ಫುಲ್ಲು ಹಣ್ಣುಂದಿರು ಹಾಕೊಂಡು ಉಜ್ಜಾಡ್ತವ್ರೆ. 4 ಜನ ಹಾಕೋಬಿಟ್ಟವ್ರು. ಮಧ್ಯಾಹ್ನ ಊಟಕ್ಕಾಗುತ್ತೆ ಗೈಸ್. ಇವಾಗ ಬಿರಿಯಾನಿನೇ ಗೈಸ್. ನಾವೇನು ಕಾರ್ಗಳನ್ನ ವೈಟ್ ಬೋರ್ಡ್ನ ಮಾಡಿಫಿಕೇಶನ್ ಮಾಡ್ಸೋದು. ನೋಡಿ ಎಲ್ಲೋ ಬೋರ್ಡ್, ಕನಕಪುರ ಎಲ್ಲೋ ಬೋರ್ಡ್ ಅಲಾಯ್ಸ್ ಎಲ್ಲ, ಅದು ಔಟರ್ ಅಲಾಯ್ಸ್ ಹಾಕ್ಸಿರೋದು. ಚೆನ್ನಾಗಿ ಮಾಡ್ಸವ್ರೆ ಅಲಾಯ್ಸ್ ಎಲ್ಲ ಹಾಕ್ಸಿ. ನೋಡಿ ಸ್ಟಿಕರಿಂಗ್ ಎಲ್ಲ ಮಾಡ್ಸೋ ಅಲಾಯ್ಸ್ ನೋಡಿ ಗೈಸ್. ನೆಕ್ಸ್ಟ್ ಲೆವೆಲ್ ಅನ್ಕೊಂಡಿದ್ದೀನಿ. ನಾವೇನು ಗೈಸ್ ಶೋಕಿ ಮಾಡೋದು, ಕಷ್ಟಪಟ್ಟು ದುಡ್ಡು ಶೋಕಿ ಮಾಡ್ತಾರೆ ನೋಡಿ ಅವರು. ನೆಕ್ಸ್ಟ್ ಲೆವೆಲ್ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ನೋಡಿ ಅಲ್ಲಿ ಸುಜುಕಿ ಏರ್ಲೈನ್ಸ್ ಕೇಳು ಬರ್ತಾವ್ರೆ. ನಂಬರ್ ಪ್ಲೇಟ್ ಎಲ್ಲ ನೋಡಿ, ಫ್ಯಾನ್ಸ್ ಏನ ಹೆಂಗೆ ಹಾಕ್ಸವ್ರೆ ಗೈಸ್. ಫೈನಲಿ ಗ್ಯಾರೇಜಿಗೆ ರೀಚ್ ಆದ್ವಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾವ್ರೆ ಕಾರ್, ಅವರೇ ಓನರು ತೋರಿಸ್ತಾವ್ರೆ. ಬನ್ನಿ ನಿಮ್ಗೆ ಇನ್ನೊಂದೇನೋ ಸರ್ಪ್ರೈಸ್ ತೋರಿಸ್ತೀನಿ. ಎಲ್ಲೈತೆ ವುಲ್ಫ್ ಕಾರಲ್ಲಿ? ಒಬ್ಬ ಅಲ್ಲಿ ನೋಡಿ ಗೈಸ್, ಅಣ್ಣ ಬಂಪರ್ ಅಪ್ಗ್ರೇಡ್ ಮಾಡ್ತಿರೋದು. ಅಣ್ಣ ಗೊತ್ತಿಲ್ದಂಗೆ ಬಂಪರ್ ಅಪ್ಗ್ರೇಡ್ ಮಾಡ್ತಾವ್ರು. ರೆಂಟ್ ಏನಿಲ್ಲ, ದೊಡ್ಡಮ್ಮನ ಹಾಕ್ಬಿಟ್ಟೆ ನಿಲ್ಲಿಸ್ಬಿಟ್ಟವನು ಅಣ್ಣ. ಇದೇ ಒಂದು ಬಂಪರ್. ಫುಲ್ ಅಪ್ಗ್ರೇಡ್ ಮಾಡ್ತಾವನೆ ಗೊತ್ತಿಲ್ದಂಗೆ. ಇವಾಗ ಗ್ಯಾರೇಜಿಗೆ ಬಂದಲ್ಲ ಪೇಂಟ್ ಹೊಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹೇಳಿದ್ದು, ಬಡಿ ಇದು ಮಾಡಿಸ್ತೀವಿ ನಿಮ್ಮ ಬಡಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ದಂಗೆ. ಚೆನ್ನಾಗಿದೆ ಗೈಸ್ ಗ್ಯಾರೇಜು, ದೊಡ್ಡದಾಗಿ. ನೋಡೋಣ ಏನಾದ್ರು ಓಕೆ ಅಂತ ಹೇಳಿದ್ರೆ ಪೇಂಟಿಂಗ್ ಬಿಡೋಣ ಗೈಸ್. ಇವಾಗ ಇನ್ನೊಂದು ಗ್ಯಾರೇಜ್ ಇದೆ, ದೊಡ್ಡ ಗೋಡೌನು. ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಬರ್ತೀವಿ. ಯಾವುದೋ 2-3 ಕಾರ್ಗಳು ಡೆಮೋ ಪೀಸ್ ಇದೆಯಂತೆ. ಇದೆಲ್ಲ ಚೇಂಜ್ ಮಾಡೋದೇವು ಗೈಸ್. ಇದೆಲ್ಲ ಯಾವುದು ಕ್ರೋಮ್ ಗೀಮ್ ಯಾವುದು ಇರಲ್ಲ, ಎಲ್ಲ ಫುಲ್ ಬ್ಲ್ಯಾಕ್ ಶೈನಿ ಬ್ಲಾಕ್. ಮಕ್ಕಳೆಲ್ಲ ಬರೆದ್ಬಿಟ್ಟವ್ರೆ ಗಾಡಿ ಮೇಲೆ ನೋಡಿ. ಇವಾಗ ದೊಡ್ಡ ಗೋಡನ್ಗೆ ಹೋಗೋಣ. ವುಲ್ಫ್ದು ಕೈ ನೋಡಿ, ಇದು ವುಲ್ಫ್ದು ಕೈ. ಖುಷಿ. ಗೇರ್ ಚೇಂಜ್ ಮಾಡ್ತಾರೆ, ಗೇರ್ ಚೇಂಜ್ ಮಾಡ್ತಿರೋದು ನೋಡಿ ಗೈಸ್. ಆಟೋಮೆಟಿಕ್ ಆ ಅಪ್ಪಂಗೆ ಅವಾಗ ಗೇರ್ ಮೇಲೆ ಕೈ ಹೋಗಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಅಲ್ಲೋಡಿ ಗೈಸ್, ಇವ್ರು ಗೋಡನಿಗೆ ಬಂದ್ವಿ. ನಾವೇ ಸೆಲ್ಫ್ ಸರ್ವಿಸ್, ಗೇಟ್ ತೆಗಿಯೋರು ಯಾರಿಲ್ಲ. ಬಡಿ ಇದು ಆ ಕಡೆ ಹೋಗ್ಬೇಕು, ಈ ಕಡೆ ಅಲ್ಲ. ಎಲ್ಲ ಕೆಲಸ ನಮ್ಮ ಕೈಲೇ ಮಾಡಿಸ್ತಾರೆ ಗೈಸ್ ಇವರು. ಅವ್ರು ಹೇಳಿದ್ ನಿಜಾನೇ, ಅಲ್ಲಿ ಇನ್ನೂ ತುಂಬ ಕಾರ್ಗಳಿದೆ ನೋಡೋಗ್ರಿ ಅಂತ. ನನ್ನ ಕಾರ್ದು ಏನಾದ್ರು ಡೀಸೆಲ್ ಕ್ಯಾಪ್ ಸಿಕ್ಬಿಟ್ರೆ ಹಾಕೊಂಡ್ಬಿಡೋದು. ಇವಾಗ ಬಿಚ್ಕೊಂಡು ಹೋಗ್ತಾ ಇರ್ತೀನಿ ಒಂದು ಸ್ಕ್ರೂ ಡ್ರೈವರ್ ಹಾಕೊಂಡು. ಇದು ವುಲ್ಫ್ ಫ್ರೆಂಡ್ ಗೈಸ್, ದಾವಣಗೆರೆಯಿಂದ ಬಂದು ಬಿಟ್ಟಿರೋದು ಕಾರ್ನ ಪೇಂಟಿಂಗಿಗೆ. ಅಲಾಯ್ಸ್ ಚೆನ್ನಾಗೈತಿ ಇದು, ಫುಲ್ ಬಾಡಿ ಪೇಂಟ್ ಆಗ್ತೈತಿ ಇದು. ಅಲಾಯ್ಸ್ ನೋಡಿ, ಇದು ದಾವಣಗೆರೆಯಿಂದ ಬಂದೈತೆ ಗೈಸ್. ಅಲಾಯ್ಸ್ ಚೆನ್ನಾಗೈತಲ್ಲ. ಬಟ್ ಡೀಸೆಲ್ ಇಲ್ಲಿ ನೋಡಿ, ಈ ಗಾಡಿ ವ್ಯವಸ್ಥೆ ನೋಡಿ. ತಲೆ ಕಟ್ಟಾಗಲ್ಲ ಬಿದ್ದಿತ್ತಂತ. ಯಪ್ಪ, ಸ್ಟೇರಿಂಗ್ ಗೀರಿಂಗ್ ಏನು ಇಲ್ಲ. ನಿಕ್ಸಾನ್ ಇದೆ, ತಲೆ ಕಟ್ಟಾಗಿ ಆ ಹಿಂದೆ ಸೀಟಿಗೆ ಬಿದ್ದಿತ್ತಂತೆ ಗೈಸ್ ಇದು. ರೇಂಜ್ ಅಂದ್ರೆ ಗಾಡಿ ಓದಿದ್ರೆ ನಮ್ಮ ಸುಜುಕಿ ಬಲಿನಲ್ಲಿ ಹೋಗಿತ್ತು ಅಷ್ಟೇ. ನಮ್ಮ ಸುಜುಕಿ ನೋಡಿ, ಸುಮ್ಮನೆ ಇದೆಲ್ಲ ಹೋಗಿ ಸುಮ್ಮನೆ ಮುತ್ಕೊಟ್ಟಿರತ್ತೆ ಅಷ್ಟೇ. ಎಲ್ಲ ಕೈಗೆ ಬಂದ್ಬಿಟ್ಟೈತೆ, ಕಳ್ಳು ಬೋಟಿ ಎಲ್ಲ ಆಚೆ ಬಂದ್ಬಿಟ್ಟೈತೆ. ಟಾಟಾ ಗಾಡಿ ನೋಡಿ ಗೈಸ್, ಏನಂದ್ರೆ ಏನೂ ಇಲ್ಲ.
ನಿಮ್ಗೇನಾದ್ರು ಟಾಟಾ ಗಾಡಿ ಪಾರ್ಟ್ಸ್ ಬೇಕಂದ್ರೆ ನನ್ನ DM ಮಾಡಿ ಕೊಡಿಸ್ಕೊಡ್ತೀನಿ. ಒಂದು ಡೋರ್ ಯೂಸ್ ಆಗುತ್ತೆ. ಹಿಂದೆ ತೈಲ್ಯಾಂಪ್ಗಳು ಚೆನ್ನಾಗಿದೆ ಗೈಸ್. ಅಲೈಸ್ ಅಲೈಸು ಇದೆ, ಸ್ಟಾಕ್ ಅಲೈಸ್. ಬಟ್ ಏನಂದ್ರೆ ಸೆತ್ತೋಗಿರೋದು ಯಾವ ನಿಮ್ನ ಬಂದು ಹಿಡ್ಕೊಬಿಡುತ್ತೆ. ಅವ್ನ ತಲೆನೇ ಫಸ್ಟ್ ಹಿಡ್ಕೊಳ್ಳೋದು. ಫಸ್ಟ್ ಬಂದದ್ದು ಅವ್ರ ತಲೆ ಹಿಡ್ಕೊಳ್ಳುತ್ತೆ, ಆಮೇಲೆ ಬೇರೆ ಏನಾರು ಹಿಡ್ಕೊಳ್ಳುತ್ತೆ ನಿಮ್ಗೆ ಅಷ್ಟೇ. ಆಮೇಲೆ ಈ ಕಡೆ ಒಂದು ಹೆಡ್ಲೈಟ್ ಚೆನ್ನಾಗಿದೆ. ನಿಂಗೆ ಏನಾದ್ರು ಬೇಕಾ ಅಂದರೆ ಬಿಸಿ ಇರುತ್ತೆ. ನೋಡಿ ಗೈಸ್ ಇದೆಲ್ಲ. ಗೈಸ್ ನೀವು ಏನಾದ್ರು ಕಾರ್ ಪೇಂಟಿಂಗು ಅವೆಲ್ಲ ಮಾಡಿಸಿದ್ರೆ ವಾಪಸ್ ನಿಮ್ಮ ಬಂಪರ್ಗಳು ತೊಗೊಂಡೋಗ್ಲಿ. ಇವ್ರಿಗೆಲ್ಲ ಬಿಡಬೇಡಿ, ಇವರೆಲ್ಲ ಸ್ಕ್ರಾಪ್ಗೆ ಹಾಕೊಂಡು ಎಕ್ಸ್ಟ್ರಾ ದುಡ್ಡು ಮಾಡ್ಕೋತಾರೆ. ನೀವೇ ತಗೊಂಡೋಗಿ ಸ್ಕ್ರಾಪ್ಗೆ ಹಾಕಿ ಗೈಸ್. ಆಯ್ತಾ ನೋಡೋಣ ಗೈಸ್. ಇವಾಗ ಕೊಟೇಶನ್ ಇದ್ರದ್ದು ಕೊಟ್ಟವ್ರೆ. ಇನ್ನು ನಮ್ಮ ಜಿಷ್ಣು ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಹ್ಞೂ ಅಂದರೆ ಬಿಟ್ಟೋಗೋದೆ. 25 ದಿವಸ ಆಗುತ್ತಂತೆ, 25 ಡೇಸ್ ಆಗುತ್ತಂತೆ ಈ ಗಾಡಿ ಫುಲ್ ಪೇಂಟ್ ಆಗೋಕ್ಕೆ. ಗಾಡಿ ಯಾವ್ದಕ್ಕೆ ಹೆಚ್ಚಾಗಿರುತ್ತಲ್ಲ ಈ ಗಾಡಿ ಇದಾ ಹೆಂಗ್ ಗೊತ್ತಾಗಿತ್ತು? ಗ್ರೀನ್ ಕಲರ್. ಇಲ್ಲಿ ನೋಡಿ ಗೈಸ್. ಹಾಂ, ನಮ್ಮ ಯಾತ್ರಿ ಆಟೋ ಸರಿಯಾಗಿ ಕುತ್ಕೊಂಡ್ಬಂದವ್ರು. ಈಗ ಗೋಡೌನ್ ಎಲ್ಲ ನೋಡಿಕೊಂಡು ಊಟಕ್ಕೆ ಬಂದಿದ್ದೀವಿ. ಇವಾಗ ನಾನು ವಿಡಿಯೋ ಮಾಡಬೇಕು. ಉಲ್ಫ್ ರೆಫರ್ ಮಾಡಿರೋದು ಯಾವುದು ಕಬಾಬ್ ಎಲ್ಲ ಗೈಸ್. ಇವ್ರಿಗೆ ಹೊಟ್ಟೆ ಹಸಿ ಎಮರ್ಜೆನ್ಸಿ ಕರ್ಕೊಂಡ್ಬಂದೆ. ಏನು ಎಮರ್ಜೆನ್ಸಿ ಇದೆ? ಹಾಸ್ಪಿಟ್ಲಿಗೆ ಕೆಟ್ಟೋಯ್ತಾ? ಇಲ್ಲ ಎಮರ್ಜೆನ್ಸಿ ಅಂತ ಇಲ್ಲ, ಉಲ್ಫ್ ರೆಫರ್ ಮಾಡೋದಕ್ಕೆ ಹೋಗೋಣ, ಪರವಾಗಿಲ್ಲ. ನಾವು ಬೇಕಾದ್ರೆ ಕಾಯ್ತೀವಿ. ಏನು ಎಷ್ಟೊತ್ತು ಕಾದಿದ್ದೀವಿ ಅಂತ. ಇಲ್ಲಿ ನೋಡಿ ಇಳಿತಿರೋದು. ಮಕ್ಕ ನೋಡಿ ಟೇಬಲ್ ಸರ್ವಿಸ್ ಇದೆ ಗೈಸ್. ಟೇಬಲ್ ಸರ್ವಿಸ್ ಇದೆ ಅಂದ್ಬಿಟ್ಟು ಯಾರೂ ಇಲ್ವೇ ಇಲ್ಲ. ಭಯ ಆಗ್ತಿದೆ ಗೈಸ್. ಉಲ್ಫ್ ಬೇರೆ ಒಬ್ಬನೇ ಕರ್ಕೊಂಡು ಹೋಗ್ತಾವ ನನ್ನ. ನೋಡಿ ಪರವಾಗಿಲ್ಲ, ನಮಗಿದೆ ಟೇಬಲ್ ಸರ್ವಿಸ್ ಗೈಸ್. ವಿಂಗ್ಸ್ ಚಿಲ್ಲಿ, ಅಯ್ಯೋ ನಿಮ್ಗೆ ಮೆನು ಕೊಟ್ಬಿಟ್ಟು ಸಾಯಿಸ್ತಾವನೆ ಗೈಸ್. ವಿಂಗ್ಸ್ ಚಿಲ್ಲಿನ ವಿಂಗ್ಸ್ ಗ್ರೀನಾ ರೆಡ್ ಅದು ಗ್ರೀನ್ ವಿಂಗ್ಸ್ ಚಿಲ್ಲಿ ಕೊಡಿ. ತಿನ್ನಕ್ಕೂ ಬಿಟ್ಟು ಗೈಸ್ ಜಿಷ್ಣುದು ನೆಕ್ಸ್ಟ್ ರೀಲ್ಸ್ ಬಂದು ರಿವೀಲ್ ಮಾಡ್ತೀನಿ. ಹೇಳು. ಅದಾ? ಅಯ್ಯೋ ಬ್ರೋ, ಇಲ್ಲ ನೀನು ಹೇಳಲೇಬೇಕು. ನೀನು ಓಡಿಸ್ತಾರ ಗಾಡಿ ಸೈಲೆನ್ಸರ್ ಅಲ್ಲಿ ಸೌಂಡ್ ಬರ್ತಾ ಇಲ್ಲ ಅಂದ್ರೆ ನೀನು ಹಳೆ ಗಾಡಿ ಓಡಿಸ್ತಾ ಇದೆ ಅಂತ ಅರ್ಥ ಆಗಿರ್ಬೇಕು. ಅರ್ಥ ಆಯ್ತಾ? ನಮ್ಮ ಯಶ್ ಹೇಳ್ದಂಗೆ ಈ ಹಾಲ್ ಯಾವುದು ಪೆನಲ್ ಯಾವುದು ಕಂಡಿಡಿಕೆ ಆಗಲ್ಲ ಬ್ರೋ. ಫೈನಲಿ ಬಂತು. ಇಲ್ಲಿ ನೋಡಿ ಉಲ್ಫು. ಉಲ್ಫ್ ನನಗೆ ಲೆಗ್ ಇಷ್ಟ ಅಲ್ಲ, ಅದಕ್ಕೆ ಲೆಗ್ಗೆ ತಗೊಳ್ಳೋದು. ಲೆಗ್ ಅವ್ರು ಕೊಟ್ಟು ನಾನು ಇವಾಗ ಮಿಕ್ಕಿರೋದೇ ತಗೋಬೇಕು ಗೈಸ್. ಎಲ್ಲ ಬರ್ದು ಬಾಯಿಗೆ ಹಾಕೋಬಿಟ್ಟಾರೆ. ಇಲ್ಲಿ ನೋಡಿ. ನಿನ್ಗೊಂದು ಟೀ ಹೇಳ್ತೀನಿ, ಬಣ್ಣ ಐತೆ ನೋಡು. ಚೆನ್ನಾಗೈತಾ? ರಿವ್ಯೂ ಕೊಡಿ ಉಲ್ಫ್ ಹೋಟೆಲ್ಗೆ. ಹಾಂ, ಹೊಸ ಬಿಸ್ನೆಸ್. ಇಲ್ಲಿ ನೋಡಿ, ರಿಚ್ ಪೀಪಲ್ಸ್. ಇದು ನೋಡಿ, ನನ್ನ ಫೋನ್ ಕಲರ್ ಆರೆಂಜು, ನನ್ನ ಶರ್ಟ್ ಕಲರ್ ಆರೆಂಜು. ಫೈನಲಿ ಬ್ಯಾಟಿಂಗ್ ಆಯಿತು. ಇಲ್ಲಿ ನೋಡಿ, ಎಲ್ಲಿ ಬ್ಯಾಟಿಂಗ್ ಆಗಿರತ್ತೆ ಇಲ್ಲಿ ಅದನ್ನ ಜೂಮ್ ಹಾಕಿ. ಇಲ್ಲಿ ನೋಡಿ, ಅದೆಲ್ಲ ಕಲೆಕ್ಟ್ ಮಾಡಿ ಲೆಕ್ಕಿರೋದು. ನನ್ನ ತಟ್ಟೆಲ್ಲ ಹಂಗೆ ಇದೆ. ನನ್ನ ತಟ್ಟೆ ಎತ್ಕೊಂಡೆ ಹೋಗ್ಬಿಟ್ಟು ಇವನು ತಿಂದ್ಬಿಟ್ಟು ಅಂತಿರೋದು. ಇನ್ನೂ ತಟ್ಟೆಲ್ಲ ಐತೆ ನೋಡಿ ಗೈಸ್. ಸಾಕು, ಬಟ್ಲೆ ಹಿಡ್ಕೊಂಡ್ಬಿಟ್ಟಿರೋದು. ಸಾಕಾ? ಪಕ್ಕ. ಇದ್ರ ಮೇಲೆ ತಿಂದ್ರೆ ಫೈನಲಿ ಬಿಲ್ಲು ಪೇ ಆಯಿತು ಗೈಸ್. ಇವ್ರನ್ನ ಸಪೋರ್ಟ್ ಮಾಡ್ಬೇಕು. ಇವ್ರಿಗೆ ಸಪೋರ್ಟ್ ಮಾಡಿ. ನಿಂಬೆನ್ ಜ್ಯೂಸ್ ಕುಡಿತಾರೆ ನೋಡಿ ಇವಾಗ. ನೀವು ಆಲ್ರೆಡಿ ಮಾಡಿ ಇಟ್ಟಿದ್ದೀರಲ್ಲ. ಜಸ್ಟ್ ಒಂದು ಕೆಲಸ ಮಾಡ್ಕೊಬಂದ್ರೆ ಏನು ಕೇಳಿ. ತಿಂದಿದ್ದು ಕಾರ್ ಬೀಗ ಬರ್ತೀವಿ ನೋಡಿ ಇಲ್ಲಿ ಕಾರ್ ಬೇಗ ಮರ್ಸ್ಬಿಟ್ಟು ಬಂದವನ ಅಣ್ಣ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೋಗ್ತಾ ದಾರಿಲಿ ಇದು ಸ್ಪಾಟ್ ಆಯಿತು. ಇನ್ನು 60% ಆಫರ್ ಏನೋ ಹಾಕೋರೆ. ಅಡಿಡಾಸ್, ಬಡಿಡಾಸ್, ಗಿಡಿಡಾಸ್ ಅಂತ. ಹೋಗೋಣ. ಹೆಂಗ ಪೊಯ್ನೆ ಆಗ್ಯಾರ ಮೋಸ್ಟ್ಲಿ ಕದ್ದಿರೋ ಐಟಮ್ ಅನ್ಸುತ್ತೆ. ನೋಡೋಣ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದ್ರೆ ಫುಲ್ಲು ಬ್ಯಾಗಿಗೆ ಹಾಕೊಳ್ಳೋದು. ಗೈಸ್ ವರ್ಸ್ಟಿಗೆ ವರ್ಸ್ಟು ನಮ್ಮನ್ನೆಲ್ಲ ಕತ್ಕೊಬಂದು ಮಾಡ್ತಾವ್ರು. ಚೆನ್ನಾಗಿಲ್ಲ ಗೈಸ್, ಯಾರು ಹೋಗ್ಬೇಡಿ. ಅಲ್ಲೋಡಿ ಗೈಸ್, ಕಾರ್ ಕಲರ್ ಆರೆಂಜು, ನನ್ನ ಶರ್ಟ್ ಕಲರ್ ಆರೆಂಜು, ನನ್ನ ಫೋನ್ ಕಲರ್ ಆರೆಂಜ್, ನನ್ನ ಫೋನ್ ಕಲರ್ ಆರೆಂಜು. ಡೋಂಟ್ ಟಾಕ್ ಲೈಕ್ ರಾಸ್ಕಲ್. ಇವ್ರು ನೋಡಿ, ಝೀರೋ ಸಿವಿಕ್ ಸೆನ್ಸ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಗೈಸ್ ನೋಡಿ, ಇದು ನನಗೆ
ಅಲ್ಲಿ ಇಳಿಬೇಕಿತ್ತು, ಡಿಸ್ಕೌಂಟ್ ಇಲ್ವಾ ನಮ್ಗೆ? ತುಮಕೂರ್ದು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಇಲ್ಲ, ಹಿಂಗೆ ಫೋನ್ ಬಂತು ಅಂತ ಹಿಂಗೆ ಇಳಿದ್ಬಿಟ್ಟು ಆಯ್ತು. ನೀವು ಆ ಕಡೆ ಇಳಿಬೇಕಾಗಿದ್ದವರು ಈ ಕಡೆ ಬರೋಕ್ ಚಾನ್ಸ್ ಇಲ್ಲ. ಆ ಕಡೆ ಬಂದದ್ದು ಎಕ್ಸಿಟ್ ನಿಮಗೆ ಹೋಗಿ ಯೂಟರ್ನ್ ಹಾಕೋ ಬಂದಿದ್ದು ಅಲ್ಲೇ ಹೋಗ್ಬೇಕಿತ್ತು. ಯೂಟರ್ನ್ ಮಾಡ್ಕೊಳ್ಳೋಕೆ ಟೋಲ್ ಅಲ್ಲೇ ಇಲ್ಲ ಮುಂದೆ. ಡಿಸ್ಕೌಂಟ್ ಏನು ಮಾಡೋಕ್ಕಾಗಲ್ಲ, ಡಿಸ್ಕೌಂಟ್ ಏನಿಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಕೊಟೇಶನ್ ಎಲ್ಲ ತಗೊಂಡು ಪೇಂಟಿಂಗ್ದು ಊಟ ಎಲ್ಲ ಮುಗಿಸ್ಕೊಂಡು ವುಲ್ಫ್ನು ಅಲ್ಲಿ ಗ್ಯಾರೇಜ್ ಹತ್ರ ಬಿಟ್ಟು ಅಲ್ಲಿಂದ ಅವ್ನು ಮನೆಗೆ ಹೋಗ್ತಾನೆ. ಎಲ್ಲ ಇವಾಗ ಹೋಗ್ತಾ ಇದೀವಿ. ಬ್ಯಾಕ್ ಟು ಇವಾಗ ಅಣ್ಣ ಇನ್ನೊಂದು 2 ಕಡೆ ವಿಚಾರಿಸ್ತಾರಂತೆ ಪೇಂಟಿಗೆ. ಲೈಕ್ ಆಕ್ಚುಲಿ ಇಲ್ಲಿ 25 ಆಲ್ಮೋಸ್ಟ್ 30 ಡೇಸ್ ಹೇಳಿದ್ದಾರೆ. ಅದ್ರ ಮೇಲೆ ಎಲ್ಲಿ ಕಡಿಮೆ ಆಗುತ್ತೆ ಇಲ್ಲ ಇಲ್ಲೇ ಕಡಿಮೆ ಅಂತ ನೋಡ್ಬಿಟ್ಟು ಇಲ್ಲೇ ಬಿಡೋದ ಇಲ್ಲ ಶೋರೂಮ್ ಹೋಗ್ಬಿಡೋದ. ಪೇಂಟಿಂಗ್ ಎಲ್ಲ ದೊಡ್ಡ ಗ್ಯಾರೇಜ್ ಗೈಸ್, ನೆಕ್ಸ್ಟ್ ಲೆವೆಲ್ ಗ್ಯಾರೇಜ್. ಅಲ್ಲೊಂದು ಆಕ್ಸಿಡೆಂಟ್ ಆಗಿರೋ ಫೋಟೋ ನೋಡಿದ್ವಿ. ನಿಮ್ಗೆ ಹಾಕಿಲ್ಲ ಅಷ್ಟೇ, ನಾವು ತಲೆ ಸೀಟಲ್ಲಿ ಬಿದ್ದಿತ್ತು. ಏನೇ ಇದ್ರು ಕಮೆಂಟಲ್ಲಿ ತಿಳಿಸಿ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆಗಿ ಏನಂತಾರೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಪ್ರೀತಿ, ಇದೇ ಥರ ಸಪೋರ್ಟ್ ಕೊಡ್ತಾ ಇರಿ. ನೆಕ್ಸ್ಟ್ ನೆಕ್ಸ್ಟ್ ಬಾಯ್ ಬಾಯ್. ಬಾಯ್ ಬಾಯ್. ಏನಾರು ಇತ್ತು ಅಂದರೆ ಕಮೆಂಟ್ ಮಾಡಿ ಗೈಸ್. ಬಾಯ್.